ಮಾವ ಸುಳ್ಳು ಹೇಳ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವರು ಬೆಂಗಳೂರಿಗೆ ಬಂದು 2 ದಿನ ಆಯ್ತು. ನಮ್ಮ ಮನೆಗೆ ಬರ್ದೆ ಯಾವುದೋ ಹೋಟೆಲಲ್ಲಿ ಸ್ಟೇ ಮಾಡಿದ್ರು. ಅಕಸ್ಮಾತಾಗಿ ನಾನು ನೋಡಿ ಅವ್ರ ಮನ್ಸ್ ತಡಿಲಾರ್ದೆ ಬಂದು ಮಾತಾಡಿದ್ರು. ಇಲ್ಲ ಅಂದಿದ್ರೆ ನಮ್ ಯಾರನ್ನೂ ಭೇಟಿ ಆಗದೆ ಡೈರೆಕ್ಟಾಗಿ ಊರಿಗೆ ಹೋಗಿರೋರಷ್ಟೇ. ಧ್ರುವ, ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣ. ಹಾಗೇನಿಲ್ಲ ಕಣಮ್ಮ. ನಿಮ್ಮ ಮನೆ ಏನು ಹೊಸಿ ದೂರ ಇದೆಯಾ? ನನ್ನ ಕೆಲ್ಸಕ್ಕೆ ದೂರ ಆಗುತ್ತೆ ಅಂತ ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ. ಯಾಕಣ್ಣ, ಈ ತಂಗಿ ಮನೆ ಮೇಲೆ ನಿನ್ನ ಕೋಪನಾ? ಖಂಡಿತ ಇಲ್ಲ ಕಣಮ್ಮ. ನಿನ್ ಮೇಲೆ ಎಳ್ಳಷ್ಟು ಕೋಪ ಇಲ್ಲ. ನಿಜವಾಗ್ಲೂ ಕೋಪ ಇಲ್ವಾ ಅಣ್ಣ? ನಿಜವಾಗ್ಲು ಕಣಮ್ಮ. ನಿನ್ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ? ಯಾಕಂದ್ರೆ ಅಣ್ಣ, ನೀನು ಕೊಟ್ಟ ಮಾತ್ ನಾನು ಉಳಿಸ್ಕೊಳ್ಳಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಸರ್ಸು, ಅದಕ್ಕೆ ನೀನ್ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯಾ? ಪರಿಸ್ಥಿತಿ ಏನು ಅಂತ ನಾನು ಕಣ್ಣಾರೆ ನೋಡಿದೀನಿ ತಾನೆ. ಅದೇನ್ ಬೇಕು ಅಂತ ಆಗಿದ್ಯಾ? ಹೋಗ್ಲಿ ಬಿಡು. ಧ್ರುವನ್ನ ನಿಮ್ ಮನೆ ನೆಂಟಿಸ್ತಾನ ಬೆಳೆಸೋದಕ್ಕೆ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಷ್ಟೇನೆ. ನಾವೇನ್ ಮಾಡೋದಕ್ಕಾಗುತ್ತೆ? ಆದ್ರೆ ನೀನು ಮೈನಾನ ಒಪ್ಕೊಂಡೆ ಅಂತ ಕೇಳಿ ನನಗಂತೂ ಬಹಳನೇ ಖುಷಿ ಆಯ್ತಮ್ಮ. ಅವಳನ್ನ ನೀನು ಒಪ್ಕೊಂಡಿಲ್ಲ ಅಂದಿದ್ರೆ ನನ್ನ ಮನ್ಸಿಗೆ ತುಂಬಾನೇ ನೋವಾಗ್ತಿತ್ತು. ಈ ವಿಷಯ ಅಣ್ಣ ಧ್ರುವ ಹೇಳದ್ನಮ್ಮ. ಅಣ್ಣ, ಮೈನಾ ತುಂಬಾ ಒಳ್ಳೆ ಹುಡುಗಿ ಅಣ್ಣ. ಮೊದ್ಲು ನಾನು ತಪ್ಪು ತಿಳ್ಕೊಂಡಿದ್ದೆ. ನಿಜ ಹೇಳ್ಬೇಕಂದ್ರೆ ಅವಳು ಚಿಂದಂತವಳು. ಈ ಸಮಯದಲ್ಲಿ ಮೈನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲೋಗಿದ್ದಾಳು ಅವಳು? ಫೋನೇ ಪಿಕ್ ಮಾಡ್ತಿಲ್ವಲ್ಲ. ಹಾಸ್ಟೆಲ್ಗೇನಾದ್ರೂ ಹೋದ್ಲಾ? ನೋಡೋಣ. ಅಣ್ಣ, ಇದನ್ ಗರ್ವದಿಂದ ಹೇಳ್ತಿಲ್ಲ. ತುಳಸಿನ ಸೊಸೆ ಮಾಡ್ಕೊಂಡಿಲ್ಲ ಅಂತ ಎಷ್ಟು ಬೇಜಾರಿದೆಯೋ, ಮೈನಾನ ಸೊಸೆ ಮಾಡ್ಕೋತಿದ್ದೀನಿ ಅಂತ ಅಷ್ಟೇ ಸಂತೋಷ ಇದೆ. ಈಗ್ಲೇ ಅವಳ ನನ್ನ ತಾಯಿ ತರ ನೋಡ್ಕೋತಾಳೆ. ಇನ್ನೀ ಮನೆ ತುಂಬಿಸ್ಕೊಂಡ್ಮೇಲೆ ಖಂಡಿತ ಅವಳು ಈ ಮನೆ ಮಗಳೇ ಆಗ್ಬಿಡ್ತಾಳೆ. ಆ ನಂಬಿಕೆ ನನ್ಗಿದೆ ಅಣ್ಣ. ನನಗಂತೂ ತುಂಬಾ ಸಂತೋಷ ಕಣಮ್ಮ. ನನ್ನ ತಂಗಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೇನಿದೆ? ಅಣ್ಣ, ತುಳಸಿ ಹೇಗಿದ್ದಾಳೆ? ಅವಳು ಧ್ರುವನ್ ತುಂಬಾ ಹಚ್ಕೊಂಡಿದ್ಲು. ಈಗ ಅವಳಿಗೆ ಹ್ಯಾಗ್ ಮುಖ ತೋರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಹಾ, ನೀನು ಹೇಳ್ದಂಗೆ ತುಳಸಿಗೆ ಧ್ರುವ ಅಂದ್ರೆ ಹುಚ್ಚು. ಇಷ್ಟು ದಿನ ಧ್ರುವ ಮಾವ ಅಂತ ಯಾವಾಗ್ಲೂ ಕನ್ವರ್ಸ್ತಾ ಇದ್ಲು. ಈಗ ಧ್ರುವ ಮಾವ ಯಾಕೆ ನನ್ನನ್ನು ರಿಜೆಕ್ಟ್ ಮಾಡ್ದ ಅಂತ ಕೊರಗ್ತಾ ಇರ್ತಾಳೆ. ನನಗಂತೂ ಅವಳಿಗೆ ಸಮಾಧಾನ ಹೇಳಿ ಹೇಳಿ ಸಾಕಾಗೋಗಿದೆ ಸರ್ಸು. ಯಾವಾಗ್ಲೂ ಮಂಕಾಗಿರ್ತಾಳೆ, ಯಾರ ಜೊತೆನೂ ಮಾತಾಡಲ್ಲ. ಅವಳಾಯ್ತು, ಅವಳು ಕನ್ವರ್ಕೆ ಆಯ್ತು ಅಂತ ಇಡೀ ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋ ತರ ಯಾವಾಗ್ಲೂ ಇರ್ತಾಳಮ್ಮ. ಒಂದೊಂದ್ಸಲ ನನಗೆ ಭಯ ಆಗುತ್ತೆ ಸರ್ಸು, ಎಲ್ಲವಳು ಹುಚ್ಚಿಯಾಗಿ ಹೋಗ್ಬಿಡ್ತಾಳೆ ಅಂತ. ಅಣ್ಣ, ಎಲ್ಲ ನಂದೇ ತಪ್ಪಣ್ಣ. ನನ್ನ ಮಗ ಯಾವಾಗ್ಲೂ ಹೇಳ್ತಾ ಇದ್ದ ತುಳಸಿನ ಮದ್ವೆ ಆಗಲ್ಲ ಅಂತ. ನಾನೇ ಕೇಳಲಿಲ್ಲ. ಒಂದ್ಸರಿ ಬಂದು ನಾನೇ ತುಳಸಿಗೆ ಸಮಾಧಾನ ಮಾಡ್ತೀನಣ್ಣ. ಸರ್ಸು, ಇದು ನೀನ್ ಮಾಡಿದ ತಪ್ಪಲ್ಲ, ನನ್ನಿಂದಾಗಿರೋದು. ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಹೋಗಿ ತುಳಸಿ ಹತ್ರ ಕ್ಷಮೆ ಕೇಳೋಣ. ಬೇಡ ಧ್ರುವ, ಈ ಸಂದರ್ಭದಲ್ಲಿ ನೀನು ಬರೋದು ಸರಿ ಇರಲ್ಲ. ನೀನ್ ಬಂದ್ರೆ ಇನ್ನಷ್ಟು ತಲೆ ಕೆಡಿಸ್ಕೋತಾಳ ಅವಳು. ಮಾವ, ಹಾಗಂತ ನಾವು ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳದೆ ಇರೋದು ತಪ್ಪಾಗತ್ತಲ್ವಾ? ಕಾಲ ಎಲ್ಲನೂ ಮರೆಸುತ್ತೆ ಧ್ರುವ. ಅವಳು ಮೊದ್ಲಿನ ತರ ಹಾಗೆ ಆಗ್ತಾಳೆ, ಆ ನಂಬಿಕೆ ನನಗಿದೆ. ಸದ್ಯಕ್ಕೆ ನೀನ್ ಬರೋದು ಬೇಡ ಕಣ. ಸಮಯ ನೋಡ್ಕೊಂಡು ನಾನೇ ಹೇಳ್ತೀನಿ, ಅವಾಗ ಬರೀವಂತೆ. ಸರಿ ಮಾವ. ಯಾಕೋ ನೀನ್ ಬಂದ್ರೆ ಅತ್ತೆ ಬೈತಾಳೆ, ಜಗಳ ಆಡ್ತಾಳೆ ಅಂತ ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಚೇಚೆ,
ನಾನು ಆ ಥರ ಏನು ಅನ್ಕೊಳ್ಳಿಲ್ಲ ಮಾವ. ಸ್ವಲ್ಪ ಬೇಜಾರಾಯ್ತಷ್ಟೇ. ನೋಡು, ನಿನ್ನ ಬೇಜಾರು ನನಗೆ ಅರ್ಥ ಆಗುತ್ತೆ ಧ್ರುವ. ಆದರೆ ನಾನು ಹೇಳ್ತಾ ಇರೋದು ನಿಜ ತಾನೆ. ಸದ್ಯಕ್ಕೆ ನಾನು ಅಲ್ಲಿಗೆ ಬಂದ್ರೆ ಅವಳು ಹುಚ್ಚಿಯಾಗದಂತೂ ಗ್ಯಾರಂಟಿ. ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ, ಆಗ ನೀವಿಬ್ರು ಬರೀವರಂತೆ, ಸರಿನಾ?